ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳಾಗ್ತಾ ಇದೆ. ಡಿಕೆಶಿ ಆಪ್ತ ಸಚಿವರು ಮತ್ತು ಶಾಸಕರಿಂದ ದೆಹಲಿ ಪೆರೇಡ್ ಅನ್ನ ಮಾಡಲಾಗ್ತಾ ಇದೆ. ನವೆಂಬರ್ ಕ್ರಾಂತಿಗೆ ಶುರುವಾಯ್ತಾ ಹಾಗಾದ್ರೆ ಮುಹೂರ್ತ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಸಚಿವ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಡೆಲ್ಲಿ ಪೆರೇಡ್. ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳಾಗ್ತಾ ಇದೆ. ಡಿಕೆಶಿ ಆಪ್ತ ಸಚಿವರು ಮತ್ತು ಶಾಸಕರಿಂದ ದೆಹಲಿ ಪೆರೇಡ್ ಮಾಡಲಾಗ್ತಿದೆ. ನವೆಂಬರ್ ಕ್ರಾಂತಿಗೆ ಶುರುವಾಯ್ತಾ ಹಾಗಾದ್ರೆ ಮುಹೂರ್ತ. ಸಚಿವ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಡೆಲ್ಲಿ ಪೆರೇಡ್. ಅಧಿಕಾರ ಹಂಚಿಕೆಗೆ ಪಟ್ಟು ಹಿಡಿದ ಡಿಸಿಎಂ ಬಣ. ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳಾಗ್ತಾ ಇದೆ. ಡಿಕೆಶಿ ಆಪ್ತ ಸಚಿವರು ಮತ್ತು ಶಾಸಕರಿಂದ ದೆಹಲಿ ಪೆರೇಡ್ ಮಾಡಲಾಗ್ತಿದೆ. ನವೆಂಬರ್ ಕ್ರಾಂತಿಗೆ ಹಾಗಾದ್ರೆ ಶುರುವಾಯ್ತಾ ಮುಹೂರ್ತ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಸಚಿವ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಡೆಲ್ಲಿ ಪೆರೇಡ್ ಮಾಡಲಾಗ್ತಿದೆ. ಅಧಿಕಾರ ಹಂಚಿಕೆಗೆ ಪಟ್ಟು ಹಿಡಿದಿದ್ದಾರೆ ಡಿಸಿಎಂ ಬಣದವರು. ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳು ಗರಿಗೆದರಿದೆ. ಡಿಕೆಶಿ ಆಪ್ತ ಸಚಿವರು ಮತ್ತು ಶಾಸಕರು ಈಗ ದೆಹಲಿ ಯಾತ್ರೆಯನ್ನ ಮಾಡಿದ್ದಾರೆ. ನವೆಂಬರ್ ಕ್ರಾಂತಿಗೆ ಮುಹೂರ್ತ ಶುರುವಾಯ್ತಾ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಸಚಿವ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಡೆಲ್ಲಿ ಪೆರೇಡ್ ಅನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಸದ್ಯಕ್ಕಂತೂ ಈ ಒಂದು ಪವರ್ ಫೈಟ್ ವಿಚಾರ ಏನಿದೆ, ಪೈಪೋಟಿ ಜೋರಾಗಿ ನಡೀತಾ ಇದೆ. ನಿನ್ನೆ ಕೂಡ ನೀವು ಗಮನಿಸಬಹುದು, ಡಿಕೆ ಶಿವಕುಮಾರ್ ಅವರ ಆಪ್ತ ಸಚಿವರು ಮತ್ತು ಶಾಸಕರು ದೆಹಲಿಗೆ ಹೋಗಿದ್ದಾರೆ. ಯಾಕೆಂತಂದ್ರೆ ನಿನ್ನೆಗೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಪೂರ್ಣ ಆಗಿದೆ. ಇದರ ಬೆನ್ನಲ್ಲೇ ಈಗ ದೆಹಲಿ ಯಾತ್ರೆಯನ್ನ ಕೈಗೊಂಡಿದ್ದಾರೆ. ಹಾಗಾದ್ರೆ ಯಾವ ವಿಚಾರಕ್ಕೆ ದೆಹಲಿ ಯಾತ್ರೆಯನ್ನ ಕೈಗೊಂಡಿದ್ದಾರೆ? ಇಷ್ಟು ಪ್ರಮಾಣದಲ್ಲಿ ಶಾಸಕರು ಸಚಿವರು ದೆಹಲಿಗೆ ಹೋಗುವಂತಹ ಅನಿವಾರ್ಯತೆ ಏನಿತ್ತು ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇರುವಂತದ್ದು. ಮತ್ತೊಂದು ಕಡೆ ನೀವು ಗಮನಿಸ್ತಾ ಹೋಗಬಹುದು, ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪಟ್ಟು ಹಿಡಿದಿದ್ರು. ಈ ಮೊದಲು ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಯಾಕೆಂತಂದ್ರೆ ಸಾರ್ವಜನಿಕರು ಕೇಳುವಂತಹ ಸಂದರ್ಭದಲ್ಲಿ ನೀವು ಸಿಎಂ ಆಗ್ಲೇಬೇಕು ಅಂತ ಸಾರ್ವಜನಿಕರು ಕೆಲವೊಂದಿಷ್ಟು ಕಡೆ ಕೇಳಿದಂತಹ ಸಂದರ್ಭದಲ್ಲಿ ಫಲ ಪ್ರತಿಫಲ ಎಲ್ಲವೂ ಕೂಡ ಸಿಗುತ್ತೆ, ನಾವೇನ್ ಕೆಲಸ ಮಾಡ್ತೀವಿ ಅದಕ್ಕೆ ಪ್ರತಿಫಲ ಸಿಗುತ್ತೆ ಎಂಬ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಈಗ ನಿನ್ನೆಗೆ 2.5 ವರ್ಷ ಆಗಿದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು. ಹಾಗಾಗಿ ಈಗ ಈ ಪ್ರಮಾಣದಲ್ಲಿ ಸಚಿವರು ಶಾಸಕರು ದೆಹಲಿ ಯಾತ್ರೆಯನ್ನ ಕೈಗೊಂಡಿರೋದು ಬಹಳ ಅನುಮಾನಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಈಗ ಆಲ್ರೆಡಿ ಕಾಂಗ್ರೆಸ್ನಲ್ಲಿ ಒಂದು ಪವರ್ ಶೇರಿಂಗ್ ವಿಚಾರ, ನಾಯಕತ್ವ ಬದಲಾವಣೆ ವಿಚಾರ ಬಹಳ ಚರ್ಚೆಗೆ ಗ್ರಾಸ ಆಗಿದೆ. ಕಾಂಗ್ರೆಸ್ನಲ್ಲಿ ಜೋರಾಯಿತು ಪವರ್ ಫೈಟ್, ಜಟಾಪಟಿ. ಚಲುವರಾಯಸ್ವಾಮಿ, ಶಿವಾನಂದ ಪಾಟೀಲ್, ಇಕ್ಬಾಲ್ ಹುಸೇನ್, ಎಚ್.ಸಿ. ಬಾಲಕೃಷ್ಣ, ರವಿ ಗಣಿಗ, ಗುಬ್ಬಿ ಶ್ರೀನಿವಾಸ್, ಕುಣಿಗಲ್ ರಂಗನಾಥ್, ರಾಜೇಗೌಡ, ಆನೇಕಲ್ ಶಿವಣ್ಣ, ದಿನೇಶ್ ಗುಡಿಗೌಡ್ ದಿಲ್ಲಿ ಪೆರೇಡ್ ಅನ್ನ ಮಾಡಿದ್ದಾರೆ. ಇಂದು ಕೆ.ಸಿ. ವೇಣುಗೋಪಾಲ್ ಭೇಟಿಗೆ ಸಮಯ ಕೂಡ ನಿಗದಿಯಾಗಿದೆ. ಕಾಂಗ್ರೆಸ್ನಲ್ಲಿ ಪವರ್ ಫೈಟ್ ಜಟಾಪಟಿ ಜೋರಾಗಿ ನಡೀತಾ ಇದೆ. ಚಲುವರಾಯಸ್ವಾಮಿ ಆಗಿರಬಹುದು, ಮಾಗಡಿ ಬಾಲಕೃಷ್ಣ ಆಗಿರಬಹುದು, ಇಕ್ಬಾಲ್ ಹುಸೇನ್ ಆಗಿರಬಹುದು, ಎಚ್.ಸಿ. ಬಾಲಕೃಷ್ಣ ಆಗಿರಬಹುದು, ರವಿ ಗಣಿಗ ಎಲ್ಲರೂ ಕೂಡ ದೆಹಲಿಗೆ ಹೋಗಿದ್ದಾರೆ. ಗುಬ್ಬಿ ಶ್ರೀನಿವಾಸ್, ಕುಣಿಗಲ್ ರಂಗನಾಥ್, ರಾಜೇಗೌಡ, ಆನೇಕಲ್ ಶಿವಣ್ಣ, ದಿನೇಶ್ ಗುಡಿಗೌಡ ದಿಲ್ಲಿ ಪೆರೇಡ್ ಅನ್ನ ಮಾಡಿದ್ದಾರೆ. ಇಷ್ಟು ಜನ ಏಕಾಏಕಿ ಹೋಗುವಂತ ಅನಿವಾರ್ಯತೆ ಏನಿತ್ತು ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಇನ್ನು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದ ಚರ್ಚೆಯಾಗ್ತಿರುವ ವಿಚಾರ ಅಂತ ಅಂದ್ರೆ ಪವರ್ ಶೇರಿಂಗ್ ಆಗಿದೆ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ನಡುವೆ ಅಧಿಕಾರ ಹಂಚಿಕೆ ಆಗಿದೆ ಅಂತ ಬಹಳ ಚರ್ಚೆ ಆಗ್ತಾ ಇತ್ತು. ಯಾವಾಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಆಗಿನಿಂದಲೂ ಕೂಡ ಚರ್ಚೆ ಆಗ್ತಾ ಇತ್ತು. ನಿನ್ನೆಗೆ ಬೇರೆ 2.5 ವರ್ಷ ಪೂರೈಕೆ ಆಗಿದೆ. ಹಾಗಾಗಿ ಏನಾದ್ರೂ ಒಂದು ಅಧಿಕಾರ ಹಂಚಿಕೆ ವಿಚಾರವಾಗಿ ಪ್ರಸ್ತಾಪ ಮಾಡಲಿಕ್ಕೆ ಹೈಕಮಾಂಡ್ನ ಭೇಟಿ ಮಾಡಲಿಕ್ಕೆ ದಿಲ್ಲಿಗೆ ಹೋಗಿದ್ದಾರೆ ಎಂಬ ಪ್ರಶ್ನೆ ಕೂಡ ಒಂದ್ ಕಡೆ ಮೂಡ್ತಾ ಇರುವಂತದ್ದು. ಈಗ ದಿಲ್ಲಿಗೆ ಏನು ಭೇಟಿಯನ್ನ ಕೊಟ್ಟಿದ್ದಾರೆ, ಇದಾದ ನಂತರ ಏನಾದ್ರೂ ಅಧಿಕಾರವನ್ನ ಹಸ್ತಾಂತರ ಮಾಡ್ತಾರೆ ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ಗೆ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಒಟ್ನಲ್ಲಿ ಒಂದು ಪವರ್ ಫೈಟ್ ಜಟಾಪಟಿ ಜೋರಾಗಿ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ. ಮತ್ತೊಂದು ಕಡೆ ಬಿಜೆಪಿ ಅವರು ಹೇಳ್ತಾ ಇದ್ರು ಕಾಂಗ್ರೆಸ್ನಲ್ಲಿ ಒಂದು ಪವರ್ ಶೇರಿಂಗ್ ಆಗಿದೆ ಅಂತ ಪ್ರತಿ ಬಾರಿ ಹೇಳ್ತಾ ಇದ್ರು. ಅದಕ್ಕೆ ಈ ಒಂದು ಭೇಟಿ ಪುಷ್ಟಿ ಕೊಟ್ಟಂತೆ ಕಾಣ್ತಾ ಇದೆ. ನಿನ್ನೆ ಒಂದು ಟೀಮ್, ಇಂದು ಮತ್ತೊಂದು ತಂಡ ದೆಹಲಿಗೆ ಹೋಗುತ್ತೆ. ಶಿವಗಂಗಾ ಬಸವರಾಜ್, ಪ್ರಕಾಶ್ ಕೋಳಿವಾಡ್, ನಯನಾ ಮೋಟಮ್ಮ, ಕದಲೂರು ಉದಯ್ ಅಧಿಕಾರ ಹಸ್ತಾಂತರದ ಬಗ್ಗೆ ಸ್ಪಷ್ಟನೆಯನ್ನ ನೀಡದ ವರಿಷ್ಠರು ಡಿಕೆಶಿಗೆ ಸಿಎಂ ಪಟ್ಟ ನೀಡುವಂತೆ ಹೈಕಮಾಂಡ್ಗೆ ಒತ್ತಡವನ್ನ ಹೇರಲಿಕ್ಕೆ ಅಂತ ಹೋಗ್ತಿದ್ದಾರೆ. ಹೈಕಮಾಂಡ್ಗೆ ಡಿಕೆಶಿ ಬಣ ಒತ್ತಡ ಹೇರುವ ಎಲ್ಲಾ ರೀತಿಯ ಸಾಧ್ಯತೆ ಕೂಡ ಇದೆ. ನಿನ್ನೆ ಒಂದು ಟೀಮ್ ಹೋಗಿತ್ತು, ಇವತ್ತು ಮತ್ತೊಂದು ತಂಡ ದೆಹಲಿಗೆ ಹೋಗಲಿದೆ.
ಶಿವಗಂಗಾ ಬಸವರಾಜ್ ಅವರಾಗಿರಬಹುದು, ಇನ್ನು ಕೆಲವೊಂದಿಷ್ಟು ಶಾಸಕರು ಸಚಿವರೆಲ್ಲರೂ ಕೂಡ ಇವತ್ತು ಮತ್ತೆ ಹೋಗ್ತಾರೆ. ಹೈಕಮಾಂಡ್ಗೆ ಒತ್ತಡ ಹೇರುವ ಕೆಲಸವನ್ನ ಮಾಡ್ತಾರೆ. ಈಗ ಏನಾದ್ರೂ ಒಂದು ಪವರ್ ಶೇರಿಂಗ್ ವಿಚಾರವಾಗಿ ಪ್ರಸ್ತಾಪ ಆಗಿತ್ತು ಅಥವಾ ಚರ್ಚೆ ಆಗಿತ್ತು, ಪವರ್ ಶೇರಿಂಗ್ ಆಗಬೇಕು ಅಂತ ಏನಾದ್ರೂ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗಿತ್ತು ಅಂತ ಅಂದ್ರೆ ಈ ಒಂದು ವಿಚಾರವನ್ನ ಸದ್ಯಕ್ಕೆ ಹೋಗಿ ಪ್ರಸ್ತಾಪವನ್ನ ಮಾಡ್ತಾರೆ. ನೀವು ಅವಾಗ ಹೇಳಿದ್ರಿ ಈಗ ಪವರ್ ಶೇರಿಂಗ್ ಮಾಡಲೇಬೇಕಾಗುತ್ತೆ, ಅಧಿಕಾರ ಹಸ್ತಾಂತರ ಮಾಡಲೇಬೇಕಾಗುತ್ತೆ ಅಂತ ಪಟ್ಟು ಹಿಡಿಯುವ ಸಾಧ್ಯತೆ ಕೂಡ ಇದೆ. ಜೊತೆಗೆ ವರಿಷ್ಠರು ಗಮನಿಸಬಹುದು, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಈ ಒಂದು ಪವರ್ ಶೇರಿಂಗ್ ವಿಚಾರವಾಗಿ ಎಲ್ಲರೂ ಕೂಡ ಮಾತನಾಡ್ತಿದ್ದಾರೆ. ಆದ್ರೆ ಹೈಕಮಾಂಡ್ ಯಾವುದೇ ರೀತಿಯ ಸ್ಪಷ್ಟ ಉತ್ತರವನ್ನ ಕೊಟ್ಟಿಲ್ಲ. ಯಾರು ಈ ಒಂದು ಪವರ್ ಶೇರಿಂಗ್ ವಿಚಾರವಾಗಿ ಯಾರು ಕೂಡ ಹೇಳಿಕೆಯನ್ನ ಕೊಡಬಾರ್ದು ಅಂತ ಹೇಳಿದೆಯೇ ವಿನಃ ಈ ಒಂದು ಪವರ್ ಶೇರಿಂಗ್ ವಿಚಾರವಾಗಿ ಹೈಕಮಾಂಡ್ ಯಾವತ್ತೂ ಕೂಡ ಉತ್ತರವನ್ನ ಕೊಟ್ಟಿಲ್ಲ. ಈ ಒಂದು ವಿಚಾರವಾಗಿ ಯಾವುದೇ ರೀತಿಯ ಕ್ಲಾರಿಟಿಯನ್ನ ಕೊಡುವ ಕೆಲಸವನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡಿಲ್ಲ. ಇವತ್ತು ಕೂಡ ಒಂದು ಟೀಮ್ ಹೋಗುತ್ತೆ, DK ಶಿವಕುಮಾರ್ ಬೆಂಬಲಿಗರೇನಿದ್ದಾರೆ ಇವತ್ತು ಕೂಡ ಒಂದು ಟೀಮ್ ದೆಹಲಿಗೆ ಹೋಗ್ತಾರೆ, ಹೈಕಮಾಂಡ್ಗೆ ಒತ್ತಡವನ್ನ ಹೇರುವ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಅಧಿಕಾರವನ್ನ ಹಸ್ತಾಂತರ ಮಾಡಲಿಕ್ಕೆ ಬಿಗಿ ಪಟ್ಟು ಹಿಡಿಯುವ ಎಲ್ಲಾ ರೀತಿಯ ಸಾಧ್ಯತೆಗಳು ಕೂಡ ಇವತ್ತಿದೆ. ನಿನ್ನೆ ಆಲ್ರೆಡಿ ಒಂದು ಟೀಮ್ ಹೋಗಿದೆ, ಇವತ್ತು ಮತ್ತೊಂದು ಟೀಮ್ ಹೋಗುತ್ತೆ. ಜೊತೆಗೆ ವೇಣುಗೋಪಾಲ್ ಅವರನ್ನ ಭೇಟಿ ಆಗ್ಲಿಕ್ಕೆ ಸದ್ಯಕ್ಕೆ ಕಾಲಾವಕಾಶ ಕೂಡ ಕೇಳಿದ್ದಾರೆ, ಸದ್ಯಕ್ಕೆ ಕಾಲಾವಕಾಶ ಕೂಡ ಕೊಟ್ಟಿದ್ದಾರೆ.